ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 2 ಅಧ್ಯಾಯ 10. ಭಾಗವತವು ಸಕಲ ಪ್ರಶ್ನೆಗಳಿಗೆ ಉತ್ತರ. ಇದರಿಂದ ಇವತ್ತು 13ನೇ ಶ್ಲೋಕವನ್ನು ನಾವು ತಿಳ್ಕೊಳ್ಳೋಣ. ಶ್ಲೋಕ 13. ಏಕೋ ನಾನಾ ತ್ವಮನ್ವಿಚ್ಛನ್ ಯೋಗತಲ್ಪಾತ್ ಸಮುತ್ಥಿತಃ ವೀರ್ಯಂ ಹಿರಣ್ಮಯಂ ದೇವೋ ಮಾಯಯಾ ವ್ಯಸೃಜತ್ ತ್ರಿದ. ಅನುವಾದ: ಭಗವಂತನು ತನ್ನ ಯೋಗ ನಿದ್ರೆಯ ತಲ್ಪದಲ್ಲಿ ಮಲಗಿರುವಾಗ ತನ್ನಿಂದ ಮಾತ್ರವೇ ವಿವಿಧ ಜೀವಿಗಳನ್ನು ವ್ಯಕ್ತಗೊಳಿಸುವ ತನ್ನ ಅಪೇಕ್ಷೆಯಿಂದ ಬಹಿರಂಗ ಶಕ್ತಿಯ ಮೂಲಕ ಸುವರ್ಣ ವರ್ಣದ ವೀರ್ಯ ಸಂಕೇತವನ್ನು ಉತ್ಪಾದಿಸಿದನು. ಇದು ಶ್ಲೋಕ ಮತ್ತು ಅದರ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಓದ ಭಾಗದಲ್ಲಿ ನಾವೇನು ತಿಳ್ಕೊಂಡ್ವಿ? ಭಗವಂತ ನಿರಾಕಾರನಲ್ಲ, ಅವನೊಬ್ಬ ಸ್ಪಷ್ಟವಾಗಿ, ಈಗ ನರ ಅಂತ ಕರೀತಾರೆ ಅವನನ್ನ, ಅಥವಾ ಪುರುಷ ಅಂತ ಕರೀತಾರೆ. ಆ ನರನಿಂದ ಸೃಷ್ಟಿಯಾದಂಥದ್ದು ಜಲ, ಅದನ್ನ ನಾರ ಅಂತ ಕರೀತಾರೆ. ಮತ್ತು ಅವನು ಆ ನಾರದಲ್ಲಿ ಮಲಗಿರೋದ್ರಿಂದ, ಆ ನೀರಲ್ಲಿ ಮಲಗಿರೋದ್ರಿಂದ ಅವನನ್ನ ನಾರಾಯಣ ಅಂತ ಕರೀತಾರೆ ಅಂತಂದ್ಬಿಟ್ಟು ನಾವು ತಿಳ್ಕೊಂಡ್ವಿ. ಮತ್ತು ಭೌತ ದ್ರವ್ಯಗಳು, ಚಟುವಟಿಕೆಗಳು, ಕಾಲ, ಗುಣಗಳು ಇದನ್ನೆಲ್ಲ ಅನುಭವಿಸ್ಬೇಕು ಅಂತಲೇ ಇರುವಂಥ ಜೀವಿಗಳು ಅವನ ದಯೆಯಿಂದ ಮಾತ್ರ ಇರ್ತಾರೆ. ಯಾವಾಗ ಅವನು ಇವರೆಲ್ಲ ಇರೋದು ಬೇಡ ಅಂತ ಅಂದ್ಕೊಳ್ತಾನೋ ಎಲ್ಲವೂ ಕೂಡ ಇಲ್ಲದೆ ಇರೋ ಥರ ನಾಶ ಆಗಿಬಿಡುತ್ತೆ ಅನ್ನೋದನ್ನು ತಿಳ್ಕೊಂಡ್ವಿ. ಈಗ ಈ ಶ್ಲೋಕದಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಇಲ್ಲಿ ಭಗವಂತ ಹೇಗೆ ಸೃಷ್ಟಿ ಕಾರ್ಯವನ್ನು ಪ್ರಾರಂಭ ಮಾಡ್ತಾನೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಭಗವಂತ ಏನು ಮಾಡ್ದ? ತನ್ನ ಯೋಗ ನಿದ್ರೆಯ ತಲ್ಪದಲ್ಲಿ ಮಲಗಿರಬೇಕಾದ್ರೆ ತನ್ನಿಂದ ಬೇಕಾದಷ್ಟು ಜೀವಿಗಳನ್ನು ನಾನು ಸೃಷ್ಟಿ ಮಾಡಬೇಕು ಅನ್ನೋ ಒಂದು ಆಸೆ ಬರುತ್ತೆ, ಅವನಿಗೆ ಒಂದು ಅಪೇಕ್ಷೆ ಬರುತ್ತೆ. ಆಗ ಅವನೇನು ಮಾಡ್ತಾನೆ? ಬಹಿರಂಗ ಶಕ್ತಿಯ ಮೂಲಕ ಸುವರ್ಣ ವರ್ಣದ ಅಂತಂದ್ರೆ ಏನು, ಚಿನ್ನದ ಕಲರ್ ಇರುತ್ತೆ, ಗೋಲ್ಡನ್ ಕಲರ್ ಅಂತ ಹೇಳ್ತೀವಲ್ವಾ, ಅದರ ವೀರ್ಯ ಸಂಕೇತವನ್ನು ಉತ್ಪಾದನೆ ಮಾಡ್ತಾನೆ. ಹೀಗೆ ಮೊದಲು ಅವನ ಮನಸ್ಸಿಗೆ ಬರುತ್ತೆ ನಾನು ಜೀವಿಗಳನ್ನು ಸೃಷ್ಟಿ ಮಾಡಬೇಕು ಅಂತ. ಆಗ ಸುವರ್ಣ ವರ್ಣದ ವೀರ್ಯ ಸಂಕೇತವನ್ನು ಉತ್ಪಾದನೆ ಮಾಡ್ತಾನೆ. ಈಗ ಭಾವಾರ್ಥದಲ್ಲಿ ಗುರುಗಳೇನು ಹೇಳಿದ್ದಾರೆ ಅಂತ ನಾವು ತಿಳ್ಕೊಳ್ಳೋಣ. ಭಗವದ್ಗೀತೆಯಲ್ಲಿ 9ನೇ ಅಧ್ಯಾಯ 7 ಮತ್ತು 8ನೇ ಶ್ಲೋಕದಲ್ಲಿ ಭೌತಿಕ ಜಗತ್ತಿನ ಸೃಷ್ಟಿ ಮತ್ತು ಲಯವನ್ನು ಹೀಗೆ ಹೇಳಲಾಗಿದೆ. ಭಗವದ್ಗೀತೆಯಲ್ಲಿ ಭಗವಂತ ಹೇಳಿದಾನೆ ಇದರ ಬಗ್ಗೆ, ಸೃಷ್ಟಿ ಮತ್ತು ಲಯ ಹೇಗಾಗುತ್ತೆ ಅಂತ. ಆ ಶ್ಲೋಕ ಏನು ಅಂತಂದರೆ, ಸರ್ವಭೂತಾನಿ ಕೌಂತೆಯ ಪ್ರಕೃತಿಂ ಯಾಂತಿ ಮಾಮಿಕಾಂ ಕಲ್ಪಕ್ಷಯೇ ಪುನಸ್ತಾನಿ ಕಲ್ಪಾದೌ ವಿಸೃಜಾಮ್ಯಹಂ ಪ್ರಕೃತಿಂ ಸ್ವಾಂ ಅವಷ್ಟಭ್ಯ ವಿಸೃಜಾಮಿ ಪುನಃ ಪುನಃ ಭೂತಗ್ರಾಮಂ ಇಮಂ ಕೃತ್ನಂ ಅವಶಂ ಪ್ರಕೃತೇರ್ವಶಾತ್. ಇವು ಶ್ಲೋಕಗಳು. ಇದರ ಅರ್ಥ ಏನಪ್ಪ ಅಂತಂದರೆ, ಸೃಜನಾತ್ಮಕ ಶಕ್ತಿಗಳು ಅಂತಂದರೆ ಯಾವುದು? ಭೌತಿಕ ಪ್ರಕೃತಿ ಮತ್ತು ಭೌತಿಕ ಪ್ರಕೃತಿಯಲ್ಲಿ ಹೋರಾಡ್ತಾ ಇರುವಂಥ ಜೀವಿಗಳು ಎಲ್ಲವೂ ಕೂಡ ಪ್ರತಿಯೊಂದು ಕಲ್ಪದ ಅಂತ್ಯದಲ್ಲೂ ಕೂಡ ಭಗವಂತನ ದಿವ್ಯ ಶರೀರದಲ್ಲಿ ಲೀನವಾಗುತ್ತೆ. ಮತ್ತು ಭಗವಂತ ಅದನ್ನು ಪುನಃ ವ್ಯಕ್ತಪಡಿಸೋದಕ್ಕೆ ಇಷ್ಟಪಟ್ಟಾಗ ಅವೆಲ್ಲ ಮತ್ತೆ ಭಗವಂತನಿಂದ ಪ್ರದರ್ಶಿತವಾಗುತ್ತೆ. ಅದಕ್ಕೋಸ್ಕರನೇ ಭೌತಿಕ ಪ್ರಕೃತಿ ಭಗವಂತನ ನಿಯಂತ್ರಣದ ಅಡಿಯಲ್ಲಿ ಕೆಲಸ ಮಾಡ್ತಾ ಇದೆ. ಅವೆಲ್ಲವೂ ಕೂಡ ಭೌತಿಕ ಪ್ರಕೃತಿಯ ಕಾರ್ಯಭಾರದ ಅಡಿಯಲ್ಲಿ ಭಗವಂತನ ನಿಯಂತ್ರಣದ ಅಧೀನದಲ್ಲಿ ಪುನಃ ಪುನಃ ಸೃಷ್ಟಿಯಾಗುತ್ತವೆ ಮತ್ತು ಭಗವಂತನ ಇಚ್ಛೆಯಂತೆ ಲಯವಾಗುತ್ತೆ. ಇಲ್ಲಿ ಒಂದು ವಿಷಯವನ್ನು ಅರ್ಥ ಮಾಡ್ಕೋಬೇಕು. ಭಗವಂತನ ಇಚ್ಛೆಯಿಂದಾನೇ ಈ ಸೃಷ್ಟಿ ಅನ್ನೋದಾಗೋದು ಮತ್ತು ಪ್ರಳಯ ಅನ್ನೋದಾಗೋದು. ಅವನು ಯಾವಾಗ ಇದೆಲ್ಲ ಇರಬೇಕು ಅಂದ್ಕೊಳ್ತಾನೋ ಆಗ ಭೌತಿಕ ಪ್ರಕೃತಿ ಭಗವಂತನ ನಿಯಂತ್ರಣದಲ್ಲಿ. ಭೌತಿಕ ಪ್ರಕೃತಿಗೂ ಕೂಡ ಸ್ವಾತಂತ್ರ್ಯ ಇಲ್ಲ. ಈಗ ನಾವು ನೋಡುವಂತಹ ಈ ಪ್ರಪಂಚದಲ್ಲಿ ಭೌತಿಕವಾಗಿ ನ್ಯಾಚುರಲ್ ಕೆಲಾಮಿಟೀಸ್ ಅಂತ ಏನು ಹೇಳ್ತೀವೋ, ಅಂದರೆ ಬಿರುಗಾಳಿ ಬರೋದು, ಫ್ಲಡ್ಸ್ ಬರೋದು, ಮತ್ತು ಬರಗಾಲ ಬರೋದು, ಇದೆಲ್ಲ ಆಗುತ್ತಲ್ಲ, ಇದೆಲ್ಲವೂ ಕೂಡ ಪ್ರಕೃತಿ ತಂತಾನಾಗಿ ಮಾಡೋದಲ್ಲ. ಭಗವಂತ ಅದನ್ನು ಹೇಳ್ತಾನೆ ಅದಕ್ಕೆ ಮಾಡುತ್ತೆ. ಅಂದರೆ ಭಗವಂತನ ನಿಯಂತ್ರಣದಲ್ಲಿ ಇದೆಲ್ಲ ಕೆಲಸ ನಡೆಯುವಂಥದ್ದು. ಸೊ ಅದಕ್ಕೇ ಪ್ರಕೃತಿ ಕೂಡ ಭಗವಂತನ ನಿಯಂತ್ರಣದ ಅಧೀನದಲ್ಲೇ ಪುನಃ ಪುನಃ ಸೃಷ್ಟಿಯಾಗುತ್ತೆ ಮತ್ತು ಅವನ ಇಚ್ಛೆಯಂತೆ ಲಯವಾಗುತ್ತೆ. ಇದರಿಂದ ನಮಗೊಂದು ವಿಷಯ ಏನು ಅರ್ಥ ಆಗುತ್ತೆ? ಏನೇ ಈ ಜಗತ್ತಲ್ಲಿ ನಡೆದ್ರೂ ಕೂಡ ಅದು ಭಗವಂತನ ಇಚ್ಛೆಯಿಂದಾನೇ ನಡೆಯುವಂಥದ್ದು. ಆವಾಗ ನೀವು ಯಾರನ್ನ ದೂಷಣೆ ಮಾಡ್ತೀರಾ? ಈಗ ಯಾರೋ ಒಬ್ಬರು ನಮಗೆ ಮೋಸ ಮಾಡ್ತಾ ಇದ್ದಾರೆ, ಭಗವಂತನ ಇಚ್ಛೆ ಇಲ್ಲದೆ ಆ ಮೋಸ ನಮಗೆ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಅದರಿಂದ ನನಗೇನೋ ಕಲಿಯೋದಿರುತ್ತೆ, ಅಥವಾ ನಾನೇನೋ ಮಾಡಿದ್ದಕ್ಕೆ ನಾನು ಅದನ್ನು ಕೊಡಬೇಕಾಗಿರುತ್ತೆ. ಅದಕ್ಕೋಸ್ಕರನೇ ನನ್ನ ಜೀವನದಲ್ಲಿ ಆ ಘಟನೆ ನಡೀತಾ ಇರುತ್ತೆ. ಸೊ ಈ ರೀತಿ ನಾವು ಯಾವಾಗ ಅರ್ಥ ಮಾಡ್ಕೊಂಡ್ಬಿಡ್ತೀವೋ ಯಾರನ್ನೂ ದ್ವೇಷಿಸೋದಿಲ್ಲ ನಾವು.
ಅಲ್ವಾ? ಅದು ಭಗವಂತನ ಇಚ್ಛೆಯಿಂದನೇ ಆಗ್ತಾ ಇರುವಂಥದ್ದು. ಹೀಗಾಗಿ ಭೌತಿಕ ವಿಶ್ವ ಜಗತ್ತಿನ ಸೃಷ್ಟಿ ಅಥವಾ ಅಭಿವ್ಯಕ್ತಿಗೆ ಮೊದಲು ಭಗವಂತನು ಸಮಗ್ರ ಶಕ್ತಿಯಂತೆ ಇರುತ್ತಾನೆ ಮತ್ತು ಹೀಗೆ ಸ್ವಯಂ ಅನೇಕವಾಗಿ ಚದುರಲು ಅಪೇಕ್ಷಿಸಿ ಅವನು ಸ್ವತಃ ಅನೇಕ ಸಮಗ್ರ ಶಕ್ತಿಯಾಗಿ ವಿಸ್ತರಿಸುತ್ತಾನೆ. ನೋಡಿ, ಇಲ್ಲಿ ಅರ್ಥ ಆಗುತ್ತೆ ನಮಗೆ. ಈಗ ಭೌತಿಕ ವಿಶ್ವ ಜಗತ್ತಿನ ಸೃಷ್ಟಿ ಅಂದರೆ ಈ ಜಗತ್ತು ಸೃಷ್ಟಿಯಾಗುವುದಕ್ಕೆ ಮೊದಲು ಭಗವಂತ ಮಹಾಸಮಷ್ಟಿಯಾಗೇ ಇರ್ತಾನೆ. ಅಂದರೆ ಸಮಗ್ರ ಶಕ್ತಿ ಸೇರಿ ಒಂದಾಗಿ ಇರ್ತಾನೆ ಅವನು. ಆದರೆ ಅವನು ತನ್ನನ್ನು ತಾನು ವಿಸ್ತರಣೆ ಮಾಡ್ಕೋಬೇಕು ಅಂತ ಇಷ್ಟಪಡ್ತಾನೆ. ಈಗ ನಾನೊಬ್ಬಳೇ ಇರ್ತೀನಿ, ಆದರೆ ನಾನು ಆಮೇಲೆ ನನ್ನದು ಒಂದು ಸಂತಾನ ಆಗಬೇಕು ಅಂತ ನಾನು ಇಚ್ಛೆ ಪಟ್ಟು ನನ್ನ ಮಕ್ಕಳನ್ನು ಮಾಡಿಕೊಂಡಾಗ ನನ್ನದೇ ಒಂದು ಅಂಶ ಇನ್ನೂ ಬೇಕಾದಷ್ಟು ಜನ ಬರ್ತಾರಲ್ವಾ. ಒಂದು ಎಕ್ಸಾಂಪಲ್ ನಾವು ಅರ್ಥ ಆಗಲಿ ಅಂತ ಹೇಳಿದೆ ಅಷ್ಟೇ. ಹೀಗೆ ಭಗವಂತ ಸಮಗ್ರ ಶಕ್ತಿಯಾಗಿ ಮಹಾಸಮಷ್ಟಿ ಅಂತ ಹೇಳ್ತೀವಲ್ವ, ಆ ರೀತಿ ಇರ್ತಾನೆ. ಆಮೇಲೆ ತನ್ನನ್ನು ತಾನು ಚದುರಿಸ್ಕೊಳ್ಬೇಕು, ನಾನು ಅದನ್ನು ಇನ್ನೂ ವಿಸ್ತಾರ ಮಾಡಬೇಕು ಅಂತ ಅಂದ್ಕೊಂಡು ಅವನು ಅನೇಕ ಸಮಗ್ರ ಶಕ್ತಿಯಾಗಿ ಅಂದರೆ 1ರಿಂದ 1000ವಾಗಿ ಅವನು ವಿಸ್ತರಣೆ ಮಾಡ್ಕೊಳ್ತಾನೆ. ಸಮಗ್ರ ಶಕ್ತಿಯಿಂದ ಅವನು ಮತ್ತೆ 3 ಆಯಾಮಗಳಲ್ಲಿ ಎಂದರೆ ಹಿಂದೆ ವಿವರಿಸಿದಂತೆ ವ್ಯಷ್ಟಿಯಾಗಿ, ಅಂದರೆ ಹಿಂದೆ ನಾವು ತಿಳ್ಕೊಂಡ್ವಲ್ವಾ, ಅದು ಮತ್ತೆ 3 ಮೊದಲು ಸಮಗ್ರ ಶಕ್ತಿಯಾಗಿರ್ತಾನೆ. ಅದೇ ಸಮಗ್ರ ಶಕ್ತಿಯನ್ನ ನಾನಾ ಸಮಗ್ರ ಶಕ್ತಿಯಾಗಿ ಅವನು ತನ್ನನ್ನು ತಾನು ವಿಸ್ತರಣೆ ಮಾಡ್ಕೊಳ್ತಾನೆ. ಆಮೇಲೆ ಅದನ್ನ ಮತ್ತೆ ವ್ಯಷ್ಟಿಯಾಗಿ 3 ಆಯಾಮಗಳಲ್ಲಿ, ಯಾವುದು ಆಧ್ಯಾತ್ಮಿಕ, ಆದಿದೈವಿಕ ಮತ್ತು ಆದಿಭೌತಿಕಗಳಾಗಿ ಸ್ವಯಂ ಅವನು ವಿಸ್ತರಣೆ ಮಾಡ್ಕೊಳ್ತಾನೆ. ಹೀಗೆ ಪೂರ್ಣ ಸೃಷ್ಟಿಯು ಮತ್ತು ಸೃಜನ ಶಕ್ತಿಗಳು ಏಕಕಾಲದಲ್ಲಿ ಅಭಿನ್ನ ಮತ್ತು ಭಿನ್ನವಾಗಿವೆ. ಏಕೆಂದರೆ ಪ್ರತಿಯೊಂದು ಅವನಿಂದ ಒಂದು ಉದ್ಭೂತಿಯಾಗಿರುವುದರಿಂದ ವಿಶ್ವಶಕ್ತಿಗಳಲ್ಲಿ ಯಾವುದೂ ಅವನಿಂದ ಭಿನ್ನವಾಗಿಲ್ಲ. ಆದರೆ ಅಂತಹ ಎಲ್ಲ ವಿಸ್ತೃತ ಶಕ್ತಿಗಳು ಭಗವಂತನು ರೂಪಿಸಿದಂತೆ ವಿಶಿಷ್ಟ ಕಾರ್ಯಗಳನ್ನು ಹೊಂದಿವೆ ಮತ್ತು ಪ್ರದರ್ಶಿಸುತ್ತವೆ. ಆದ್ದರಿಂದ ಏಕಕಾಲದಲ್ಲಿ ಅವು ಭಗವಂತನಿಂದ ಭಿನ್ನವಾಗಿವೆ. ನೋಡಿ, ಇದನ್ನು ನೀಟಾಗಿ ಅರ್ಥ ಮಾಡ್ಕೋಬೇಕು. ಭಗವಂತ ಮೊದಲು ಸಮಗ್ರ ಶಕ್ತಿಯಾಗಿ ಒಂದಾಗೇ ಇರ್ತಾನೆ, ಅಂದರೆ ಅದನ್ನು ಮಹಾಸಮಷ್ಟಿ ಅಂತ ಹೇಳ್ತೀವಿ. ಆಮೇಲೆ ಅವನಿಗೆ ಏನನ್ಸುತ್ತೆ, ನಾನು ನನ್ನನ್ನು ವಿಸ್ತರಣೆ ಮಾಡ್ಕೋಬೇಕು, ಅಂದರೆ ಅನೇಕ ಸಮಸ್ತ ಶಕ್ತಿಗಳಾಗಿ ನಾನು ವಿಸ್ತರಣೆ ಮಾಡ್ಕೋಬೇಕು ಅಂತ ಅಂದ್ಕೊಳ್ತಾನೆ. ಅದನ್ನು ಸಮಷ್ಟಿ, ಈಗ ಮಹಾಸಮಷ್ಟಿಯಿಂದ ಸಮಷ್ಟಿಗೆ ಬಂತು. ಆಮೇಲೆ ಅದನ್ನು ಮತ್ತೆ 3 ಆಯಾಮಗಳಲ್ಲಿ ಅದು ಡಿವೈಡ್ ಆಗುತ್ತೆ. ಆಧ್ಯಾತ್ಮಿಕ, ಆದಿದೈವಿಕ, ಆದಿಭೌತಿಕ ಅಂತಂದ್ಬಿಟ್ಟು ಅದನ್ನು ವ್ಯಷ್ಟಿ ಅಂತಾರೆ. ಈಗ ವ್ಯಷ್ಟಿ, ಸಮಷ್ಟಿ ಮತ್ತು ಮಹಾಸಮಷ್ಟಿ 3 ನಮಗೆ ಗೊತ್ತಾಯ್ತಲ್ವಾ. ಹೀಗೆ ಪ್ರತಿಯೊಂದು ಕೂಡ ಮಹಾವಿಷ್ಣು ಅಥವಾ ಮಹಾಸಮಷ್ಟಿ ಅಲ್ಲಿಂದಾನೇ ಉತ್ಪತ್ತಿಯಾಗಿರುವಂಥದ್ದು. ಅದಕ್ಕೋಸ್ಕರನೇ ಅದು ಅವನಿಂದ ಭಿನ್ನ ಅಲ್ಲ, ಯಾಕೆ ಅವನದೇ ಮೂಲದಿಂದ ಬಂದಿರೋದ್ರಿಂದ. ಆದರೆ ಆ ಎಲ್ಲ ವಿಸ್ತೃತ ಶಕ್ತಿಗಳು ಕೂಡ ಒಂದೊಂದು ರೂಪವನ್ನು ತಗೊಂಡು ಒಂದೊಂದು ವಿಶೇಷ ಕಾರ್ಯಗಳಿಗೋಸ್ಕರ ಬಂದಿರುತ್ತೆ. ಆ ಒಂದು ವಿಶೇಷ ಕಾರ್ಯವನ್ನು ಪ್ರದರ್ಶನ ಮಾಡುತ್ತೆ. ಅದಕ್ಕೋಸ್ಕರ ಅದು ಏಕಕಾಲದಲ್ಲಿ ಭಗವಂತನಿಂದ ಭಿನ್ನವಾಗಿದೆ. ಯಾಕಂದರೆ ಕಂಪ್ಲೀಟು ಎಲ್ಲವನ್ನೂ ತೋರಿಸೋದಿಲ್ಲ, ಅದು ಕೆಲವೊಂದು ವಿಶೇಷ ಶಕ್ತಿಯನ್ನು ಮಾತ್ರ ತೋರಿಸುತ್ತೆ, ಕೆಲವೊಂದು ವಿಸ್ತೃತ ಅಂಶಗಳು. ಅದಕ್ಕೆ ಭಗವಂತನಿಂದ ಭಿನ್ನ. ಹೀಗೆ ಅದು ಏಕಕಾಲದಲ್ಲೇ ಭಗವಂತನಿಂದ ಭಿನ್ನ ಕೂಡ ಆಗಿದೆ ಮತ್ತು ಅಭಿನ್ನ ಕೂಡ ಆಗಿದೆ ಅನ್ನೋದು ಇದರ ಅರ್ಥ. ಜೀವಿಗಳು ಕೂಡ ಭಗವಂತನ ಅದೇ ಬಗೆಯ ಶಕ್ತಿಗಳಾಗಿದ್ದಾರೆ. ಹೀಗೆ ಅವರು ಏಕಕಾಲದಲ್ಲಿ ಅವನಿಂದ ಅಖಂಡ ಮತ್ತು ಭಿನ್ನರಾಗಿರುತ್ತಾರೆ. ಈಗ ನಾವು ಕೂಡ ಭಗವಂತನ ಒಂದು ಶಕ್ತಿನೇ. ನಮಗೇನಂತ ಕರೀತಾರೆ? ತಟಸ್ಥ ಶಕ್ತಿಗಳು ಅಂತ ಕರೀತಾರೆ. ಆದರೆ ನಾವು ಏಕಕಾಲದಲ್ಲಿ ಅವನದೇ ಅಂಶ ಆಗಿರೋದ್ರಿಂದ ಒಂದೂ ಹೌದು, ನಾವು ಅವನಿಂದ ಅಖಂಡರಾಗಿದ್ದೀವಿ. ಆದರೆ ಈಗ ಪ್ರತ್ಯೇಕತೆಯಿಂದ ದೃಷ್ಟಿಯಿಂದ ನೋಡಿದಾಗ, ನಮಗಿರುವಂತಹ ಶಕ್ತಿಯನ್ನು ನೋಡಿದಾಗ, ವಿಶೇಷತೆಯನ್ನು ನೋಡಿದಾಗ ನಾವು ಅವನಿಂದ ಭಿನ್ನರಾಗಿದ್ದೀವಿ. ನಮಗೆಲ್ಲ ವಿಶೇಷತೆಗಳು ಇಲ್ಲ ಅಲ್ವಾ, ಕೆಲವೊಂದು ಮಾತ್ರ ಇದ್ದಾವೆ. ಆ ರೀತಿ ನೋಡಿದಾಗ ನಾವು ಅವನಿಂದ ಭಿನ್ನರಾಗಿದ್ದೀವಿ. ಭಗವಂತನದೇ ಅಂಶ ಆಗಿರೋದ್ರಿಂದ, ಅವನದೇ ಶಕ್ತಿ ಆಗಿರೋದ್ರಿಂದ ನಾವು ಅವನ ಜೊತೆಗೆ ಅಖಂಡ ಹೌದು ಕೂಡ ಮತ್ತು ಭಿನ್ನ ಕೂಡ ಎರಡೂ ಆಗಿರುತ್ತೆ. ಅವ್ಯಕ್ತ ಸ್ಥಿತಿಯ ಹಂತದಲ್ಲಿ ಜೀವಿಗಳು ಭಗವಂತನಲ್ಲಿ ಶಕ್ತಿಯುತವಾಗಿರುತ್ತಾರೆ ಮತ್ತು ಅವರನ್ನು ವಿಶ್ವ ಅಭಿವ್ಯಕ್ತಿಯಲ್ಲಿ ಬಿಡುಗಡೆ ಮಾಡಿದಾಗ ಪ್ರಕೃತಿ ಗುಣಗಳ ಅಧೀನದಲ್ಲಿ ವಿವಿಧ ಅಪೇಕ್ಷೆಗಳಿಗೆ ಅನುಗುಣವಾಗಿ ಬಗೆ ಬಗೆಯಲ್ಲಿ ಪ್ರಕಟವಾಗುತ್ತಾರೆ.
ಈಗ ಅವ್ಯಕ್ತ ಸ್ಥಿತಿ ಅಂದರೆ ನಾವು ಈ ಶರೀರದಲ್ಲಿ ಕಾಣಿಸ್ಕೊಳ್ಳೋದಕ್ಕೆ ಮುಂಚೆ ಭಗವಂತನಲ್ಲಿ ಇರ್ತೀವಲ್ವಾ, ಆಗ ಎಲ್ಲ ಜೀವಿಗಳು ಕೂಡ ಶಕ್ತಿಯುತರಾಗಿಯೇ ಇರ್ತಾರೆ. ಆದರೆ ಯಾವಾಗ ಈ ಭೌತಿಕ ಪ್ರಪಂಚಕ್ಕೆ ನಾವು ಬರ್ತೀವೋ, ಇಲ್ಲಿನ ಪ್ರಕೃತಿ ಗುಣಗಳಿಗೆ ಅಧೀನದಲ್ಲಿ ನಾವು ಕೆಲಸ ಮಾಡೋದಕ್ಕೆ ಮಾಡ್ತೀವೋ, ಮತ್ತು ಅದರದ್ದು ರಿಯಾಕ್ಷನ್ಗಳು ಆಗುತ್ತೋ, ಬೇರೆ ಬೇರೆ ಅಪೇಕ್ಷೆಗಳು ನಮಗಿರುತ್ತೆ, ಅದಕ್ಕೆ ಸರಿಯಾಗಿ ಬೇರೆ ಬೇರೆ ರೀತಿಯಲ್ಲಿ ನಾವು ಪ್ರಕಟವಾಗ್ತೀವಿ. ಅವಾಗ ಏನಾಯಿತು, ನಮ್ಮಲ್ಲಿದ್ದಂತಹ ಆ ಶಕ್ತಿ ಎಲ್ಲ ಕಡಿಮೆ ಆಗ್ತಾ ಹೋಗುತ್ತೆ. ಯಾಕಂದರೆ ನಮಗೆ ನಾವ್ಯಾರು ಅನ್ನೋದೇ ನಾವು ಮರ್ತು ಹೋಗ್ಬಿಡ್ತೀವಲ್ವಾ. ಅದಕ್ಕೋಸ್ಕರ ಜೀವಶಕ್ತಿಗಳ ಅಂತಹ ವ್ಯತ್ಯಾಸ ತೋರುವ ಅಭಿವ್ಯಕ್ತಿಗಳು ಜೀವಿಗಳ ಬದ್ಧ ಸ್ಥಿತಿಗಳಾಗಿವೆ. ಆದರೆ ಸನಾತನ ಅಭಿವ್ಯಕ್ತಿಯಲ್ಲಿರುವ ಮುಕ್ತ ಜೀವಿಗಳು ಅನಿರ್ಬಂಧಿತರಾಗಿ ಶರಣಾಗತರಾದ ಆತ್ಮರಾಗಿದ್ದಾರೆ. ಆದ್ದರಿಂದ ಅವರು ಸೃಷ್ಟಿ ಮತ್ತು ಲಯ ನಿಯಮಗಳಿಗೆ ಅಧೀನರಾಗಿಲ್ಲ. ಅಂದರೆ ಈಗ ನಾವು ಈ ಪ್ರಕೃತಿ ಗುಣಗಳ ಅಧೀನದಲ್ಲಿ ಬರೋದ್ರಿಂದ ನಾವು ಬೇರೆ ಬೇರೆ ರೀತಿಯಾಗಿ ಬೇರೆ ಬೇರೆ ಗುಣಕ್ಕೆ ಅನುಗುಣವಾಗಿ ನಾವು ಬೇರೆ ಬೇರೆಯಾಗಿ ಪ್ರಕಟವಾಗ್ತೀವಿ. ಈಗ ಜೀವಶಕ್ತಿಗಳ ಅಂತ ವ್ಯತ್ಯಾಸ ಅಂದರೆ ಏನು, ನಾನು ಬೇರೆ, ಇನ್ನೊಬ್ಬರು ಬೇರೆ ರೀತಿ ಇರ್ತಾರೆ, ಅವರ ಗುಣ ಅವರ ಸ್ವಭಾವ ಬೇರೆ ಇರುತ್ತೆ. ಹೀಗೆ ಬೇರೆ ಬೇರೆ ಅಭಿವ್ಯಕ್ತಿಗಳು ಬದ್ಧ ಸ್ಥಿತಿಯಲ್ಲಿ ಇರೋದ್ರಿಂದ ಆ ರೀತಿ ನಾವು ಕಾಣಿಸ್ಕೊಳ್ತೀವಿ. ಆದರೆ ಯಾರು ಮುಕ್ತ ಸ್ಥಿತಿಗೆ ಬಂದಿರ್ತಾರೋ ಅಂಥವರಿಗೆ, ಆಮೇಲೆ ಭಗವಂತನಿಗೆ ಶರಣಾಗತರಾಗಿ ಇರುವ ಆತ್ಮರಾಗಿರ್ತಾರೋ ಅಂಥವರು ಸೃಷ್ಟಿ ಮತ್ತು ಲಯ ಈ ನಿಯಮಗಳಿಗೆ ಅವರು ಅಧೀನರಾಗಿರೋದಿಲ್ಲ. ಅಂದರೆ ಅವರು ಯಾವಾಗ ಬೇಕಾದರೂ ಬರ್ಬೋದು, ಯಾವಾಗ ಬೇಕಾದರೂ ಹೋಗ್ಬೋದು, ಅಥವಾ ಅವರು ಅಲ್ಲೇ ಇರ್ಬೋದು ಭಗವಂತನ ಧಾಮದಲ್ಲೇ. ಇಲ್ಲಿ ಅವರು ತಮ್ಮ ಕರ್ಮ ಬಂಧನಕ್ಕೆ ಒಳಗಾಗಿ ಹುಟ್ಟೋ ಅಂಥವ್ರಲ್ಲ. ನಮ್ಮಂಥ ಬದ್ಧಾತ್ಮರನ್ನ ಮುಕ್ತಾತ್ಮರನ್ನಾಗಿ ಮಾಡೋದಕ್ಕೆ, ನಮಗೆ ತಿಳುವಳಿಕೆಯನ್ನು ಹೇಳೋದಕ್ಕೋಸ್ಕರ ಅವರು ಭಗವಂತನ ಇಚ್ಛೆಯಿಂದ ತಾವಾಗಿ ಸ್ವಾತಂತ್ರ್ಯತೆಯನ್ನು ಇಟ್ಕೊಂಡು ಇಲ್ಲಿಗೆ ಬರ್ತಾರೆ ಹೊರತು ಅವರು ಸೃಷ್ಟಿ ಮತ್ತು ಲಯ ಈ ನಿಯಮಗಳಿಗೆ ಒಳಗಾಗಿಲ್ಲ ಅವರು. ಹೀಗೆ ಭಗವಂತನ ಯೋಗ ನಿದ್ರಾ ತಲ್ಪದಿಂದ ಅವನ ಕುಡಿ ನೋಟದಿಂದ ಸೃಷ್ಟಿಯ ಕಾರ್ಯವಾಗುತ್ತದೆ. ಹೀಗೆ ಸಕಲ ಬ್ರಹ್ಮಾಂಡಗಳು ಮತ್ತು ಬ್ರಹ್ಮಾಂಡದ ಪ್ರಭು ಬ್ರಹ್ಮನು ಮತ್ತೆ ಮತ್ತೆ ವ್ಯಕ್ತರಾಗುತ್ತಾರೆ ಮತ್ತು ನಾಶವಾಗುತ್ತಾರೆ. ನೋಡಿ, ಇವಾಗ ಹೇಗಪ್ಪ ಸೃಷ್ಟಿ ಆಯಿತು ಅನ್ನೋದು ನಮಗೆ ಗೊತ್ತಾಯ್ತಲ್ವಾ. ಭಗವಂತ ಸುಮ್ಮನೆ ಆ ನೀರಿನ ಮೇಲೆ ಮಲ್ಕೊಂಡಿರ್ತಾನೆ, ಅವನ ಮನಸ್ಸಿಗೆ ಅನಿಸುತ್ತೆ ನನ್ನನ್ನು ನಾನು ಇನ್ನೂ ವಿಸ್ತಾರ ಮಾಡ್ಕೋಬೇಕು ಅಂತ. ಆ ರೀತಿ ವಿಸ್ತಾರ ಮಾಡ್ಕೊಳ್ತಾನೆ. ಮತ್ತು ಅದರಿಂದ ಇನ್ನೂ ಬೇಕಾದಷ್ಟು ಶಕ್ತಿಗಳೆಲ್ಲ ಸೃಷ್ಟಿಯಾಗುತ್ತೆ. ಹಾಗೆ ಸೃಷ್ಟಿಯಾಗೋ ಒಂದು ಶಕ್ತಿಗಳಲ್ಲಿ ತಟಸ್ಥ ಶಕ್ತಿ ಕೂಡ ಒಂದು. ಅದರಲ್ಲಿ ನಾವೇನು ಮಾಡ್ತೀವಿ, ನಾನು ನಂದು ಅಂದರೆ ಆ ಭೌತಿಕ ಗುಣಗಳಿಗೆ ಒಳಗಾಗಿ, ಈ ಭೌತಿಕ ಪ್ರಪಂಚದ ಒಂದು ಮಾಯೆಗೆ ಒಳಗಾಗಿರ್ತೀವಲ್ವ. ಅದಕ್ಕೋಸ್ಕರ ನಾವು ನಂದು ನಾನು ಅಂತ ಸಪ್ರೇಷನನ್ನು ಮಾಡ್ಕೊಳ್ತೀವಿ. ಅದು ಬದ್ಧ ಸ್ಥಿತಿ ಆಗೋಯ್ತು. ಆದರೆ ಮುಕ್ತಾತ್ಮರು ಇರ್ತಾರೆ, ಅವ್ರಿಗೆ ಯಾವುದೇ ಸೃಷ್ಟಿ ಕಾರ್ಯ ಆಗಿರ್ಬೋದು, ಲಯ ಯಾವುದರಲ್ಲೂ ಅವರಿಗೆ ಒಂದು ನಿರ್ಬಂಧಿತವಾಗಿ ನಿಯಮಗಳು ಏನೂ ಇರೋದಿಲ್ಲ. ಅವರು ಸ್ವತಂತ್ರರಾಗಿರ್ತಾರೆ. ಅವರು ಭಗವಂತನ ಇಚ್ಛೆಯಿಂದ ಇಲ್ಲಿ ನಮ್ಮ ಉದ್ಧಾರಕ್ಕೋಸ್ಕರ ಬಂದಿರ್ತಾರೆ ಹೊರತು ಅವರು ತಮ್ಮ ಕರ್ಮಕ್ಕನುಸಾರವಾಗಿ ಈ ದೇಹವನ್ನು ಪಡೆದಿರೋದಿಲ್ಲ. ಅವರು ನಮಗೋಸ್ಕರ ಬಂದಿರ್ತಾರೆ, ಅಂಥವರಿಗೆ ಸ್ವಾತಂತ್ರ್ಯ ಇರುತ್ತೆ. ಆದರೆ ನಮ್ಮಂಥ ಬದ್ಧ ಜೀವಿಗಳಿಗೆ ಸ್ವಾತಂತ್ರ್ಯ ಅನ್ನೋದು ಇರೋದಿಲ್ಲ. ಈಗ ಭಗವಂತ ಹೇಗೆ ಸೃಷ್ಟಿ ಮಾಡ್ತಾನೆ, ಅವನು ಮಲ್ಕೊಂಡಿರೋ ಜಾಗದಲ್ಲೇ ಬರೀತನ ಕುಡಿ ನೋಟದಿಂದ ನೋಡಿ ಸೃಷ್ಟಿ ಕಾರ್ಯ ಹೇಗಾಗುತ್ತೆ. ನಮ್ಮ ಥರ ನಾವೇನಾದರೂ ಒಂದು ಸೃಷ್ಟಿ, ನಮ್ಮ ಥರದ್ದೇ ಒಂದು ಜೀವವನ್ನು ಸೃಷ್ಟಿ ಮಾಡಬೇಕು ಅಂತಂದರೆ ಅಲ್ಲಿ ಗಂಡು ಹೆಣ್ಣು ಸೇರಬೇಕು, ಆಮೇಲೆ ಸೃಷ್ಟಿ ಕಾರ್ಯ ನಡೆಯೋದು. ಆದರೆ ಭಗವಂತ ಹಾಗಲ್ಲ, ಬರೀ ತನ್ನ ನೋಟದಿಂದ, ಕುಡಿ ನೋಟ ಅಂತ ಹೇಳಿದ್ರೆ ಏನು, ಕಂಪ್ಲೀಟಾಗಿ ಕಣ್ಣು ತೆರೆದು ನೋಡೋದು ಅಲ್ಲ, ಆ ಒಂದು ಸಣ್ಣ ಕುಡಿ ನೋಟದಿಂದ ಈ ಸೃಷ್ಟಿ ಕಾರ್ಯ ಆಗತ್ತೆ. ಹೀಗೆ ಸಕಲ ಬ್ರಹ್ಮಾಂಡಗಳು ಮತ್ತು ಬ್ರಹ್ಮಾಂಡದ ಪ್ರಭು ಯಾರು, ಬ್ರಹ್ಮ, ಅವನು ಕೂಡ ಸೃಷ್ಟಿಯಾಗ್ತಾನೆ. ಅಂದರೆ ಈ ಒಂದು ಭೌತಿಕ ಪ್ರಪಂಚದಲ್ಲಿ ಏನೇನಿದೆಯೋ ಅದೆಲ್ಲ ಸೃಷ್ಟಿ ಆಗ್ತಾ ಇರುತ್ತೆ ಮತ್ತು ನಾಶವಾಗ್ತಾ ಇರುತ್ತೆ, ಸೃಷ್ಟಿ ಆಗ್ತಾ ಇರುತ್ತೆ, ನಾಶ ಆಗ್ತಾ ಇರುತ್ತೆ. ಅದಕ್ಕೆ ಬ್ರಹ್ಮನು ಕೂಡ ಸೇರಿದಾನೆ. ಬ್ರಹ್ಮರು ಅಂದರೆ ಈಗ ಇರುವಂಥ ಬ್ರಹ್ಮ ಮುಂದಿನ ಕಲ್ಪದಲ್ಲಿ ಚೇಂಜ್ ಆಗಬಹುದು. ಅಂದರೆ ಆ ಯೋಗ್ಯತೆಯನ್ನು ಯಾರು ಪಡೀತಾರೋ ಅವರು ನೆಕ್ಸ್ಟು ಬ್ರಹ್ಮನಾಗಿ ಆ ಒಂದು ಪದವಿಯಲ್ಲಿ ಬಂದು ಕೂತ್ಕೋಬೋದು. ಮತ್ತು ಅವನು ಕೂಡ ನಾಶ ಆಗ್ತಾನೆ. ಇವತ್ತಲ್ಲ ನಾಳೆ, ನಮಗೆ 100 ವರ್ಷ ಕಡಿಮೆ ಇರ್ಬೋದು, ಅವರ 100 ವರ್ಷದ ಆಯಸ್ಸು ದೀರ್ಘವಾಗಿರ್ಬೋದು. ಒಟ್ಟಿನಲ್ಲೇನು, ನಾಶ ಅನ್ನೋದಂತೂ ಖಂಡಿತ. ಇದು ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.